ಟಿಎಪಿ ಸಂಸ್ಥೆಯ 5 ವರ್ಷದ ಆಡಳಿತ ಮಂಡಳಿ ಚುನಾವಣೆ ಬಹಳ ಬಿರುಸಿನಿಂದ ನಡೆಯಿತು. ಶಾಂತಿಯುತವಾಗಿ ನಡೆದ ಮತದಾನದಲ್ಲಿ ಮತದಾರರು ಮತ ಚಲಾವಣೆ ಮಾಡಿದರು. ಅಭ್ಯರ್ಥಿಗಳು ಮತದಾರನ ಮನವೊಲಿಕೆಯಲ್ಲಿ ತೊಡಗಿದರು. ಪೊಲೀಸ್ ಇನ್ಸ್ಪೆಕ್ಟರ್ ಶರತ್ ಕುಮಾರ್, ಸಬ್ ಇನ್ಸ್ಪೆಕ್ಟರ್ ಉಮೇಶ್ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ತಹಶೀಲ್ದಾರ್ ಬಸವ ರೆಡ್ಡಪ್ಪ ರೋಣದ ಚುನಾವಣಾಧಿಕಾರಿಯಾಗಿಯೂ, ರೇಷ್ಮೆ ಇಲಾಖೆಯ ರವಿಕುಮಾರ್ ಸಹಾಯಕ ಚುನಾವಣಾಧಿಕಾರಿಯಾಗಿಯೂ ಕಾರ್ಯನಿರ್ವಹಿಸಿದರು. ವಯೋವೃದ್ಧರು ಮತ್ತು ಅಂಗವೈಕಲ್ಯರಿಗೆ ಪ್ರತ್ಯೇಕ ಮತದಾನದ ವ್ಯವಸ್ಥೆ ಮಾಡಲಾಗಿತ್ತು. ಮೊಬೈಲ್ ಒಳಪ್ರವೇಶ ಮಾಡದಂತೆ ನಿಷೇಧ ಮಾಡಲಾಗಿತ್ತು. ಒಟ್ಟಾರೆ 4,000ಕ್ಕೂ ಹೆಚ್ಚು ಮತದಾರರು ಮತದಾನ ಪ್ರಕ್ರಿಯೆಯಲ್ಲಿ ತೊಡಗಿರುವುದನ್ನು ಕಾಣಬಹುದಾಗಿದೆ. ಬಹುತೇಕ ಶಾಂತಿಯುತವಾಗಿ ಮತದಾನ ನಡೆದಿದೆ. ಚುನಾವಣೆಯಲ್ಲಿ ಎ ತರಗತಿಯಿಂದ 8 ಮಂದಿ, ಬಿ ತರಗತಿಯಿಂದ 26 ಮಂದಿ ಸ್ಪರ್ಧೆ ಮಾಡಿದ್ದಾರೆ. ರೈತ ಸಂಘ ಕಾಂಗ್ರೆಸ್ ಮೈತ್ರಿಯಾಗಿ ಸ್ಪರ್ಧೆ ಮಾಡಿದ್ದು, ಜೆಡಿಎಸ್ ಬಿಜೆಪಿ ಮೈತ್ರಿ ಕಳಚಿಕೊಂಡಿದ್ದು ಹಾಗೂ 2 ಪಕ್ಷಗಳು ಪ್ರತ್ಯೇಕವಾಗಿ ಸ್ಪರ್ಧೆ ನಡೆಸಿವೆ. ಸದಸ್ಯರುಗಳು ಮತ ಚಲಾವಣೆ ಮಾಡಲು ಬರುವಾಗ ಮುಂದಿನ ಸೂಚನೆ ಕಡ್ಡಾಯವಾಗಿ ತರತಕ್ಕದ್ದು ಹಾಗೂ ತಮ್ಮ ಅಲ್ಲ ಎಲ್ಲ ಬೇಕು ಕಾಣ್ತಾಯ್ತಾ? 80 ವರ್ಷದಲ್ಲಿ ಕೂಡ ನೀವು